ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಇವತ್ತಿನ ವಿಶೇಷ ವಿಷಯ ಏನಂದರೆ, ಹಿಂದಿನ ವಿಡಿಯೋದಲ್ಲಿ ನಾಟಕದ ಸಾಹಿತ್ಯದ ಬಗ್ಗೆ ತಿಳಿಸಿದ್ದೆ. ಇವತ್ತಿನ ವಿಶೇಷ ವಿಷಯ ಏನಂದರೆ ರಾಮಾಯಣ ಅನ್ನೋದು ತ್ರೇತಾಯುಗದಲ್ಲೇ ನಡೆದಿತ್ತು. ಈ ತ್ರೇತಾಯುಗದಲ್ಲಿ ನಮ್ಮ ವಾಲ್ಮೀಕಿ ಮಹರ್ಷಿ ಇದರ ಕೃತಿಯನ್ನು ರಚಿಸಿದವರು ವಾಲ್ಮೀಕಿ ಮಹರ್ಷಿಯಾಗಿದ್ದು, ಈ ರಾಮಾಯಣದಲ್ಲಿ ಒಂದು ಕೇಂದ್ರ ಬಿಂದುವಿನ ಪಾತ್ರ ಯಾವುದಂದರೆ, ಒಂದು ಅದ್ಭುತವಾದ ಕೇಂದ್ರ ಬಿಂದುವಿನ ಪಾತ್ರ ಯಾವುದಂದರೆ ದಶಕಂಠ ರಾವಣ. ಈ ರಾಮಾಯಣದಲ್ಲಿ ಬರೋದನ್ನು ರಾವಣ ಅದ್ಭುತವಾದ ಪಾತ್ರವಾಗಿತ್ತು. ವನವಾಸ ಸಂದರ್ಭದಲ್ಲಿ ರಾಮ, ಲಕ್ಷ್ಮಣ, ಸೀತೆಯವರು ಒಂದು ವನದಲ್ಲಿ ಒಂದು ಕುಟೀರವನ್ನು ನಿರ್ಮಿಸಿ ಆ ವನದಲ್ಲಿ ವಾಸವಾಗಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ರಾವಣನ ತಂಗಿಯಾದಂಥ ಶೂರ್ಪಣಖರವರು ಆಗಮಿಸ್ತಾರೆ. ಇಲ್ಲಿಗೆ ನಮ್ಮ ವನಕ್ಕೆ. ಆ ವನದಲ್ಲಿ ಬಂದು ನಮ್ಮ ಲಕ್ಷ್ಮಣ ಮತ್ತು ರಾಮನ ನೋಡಿ ಮೋಹಗೊಂಡ್ತಾಳೆ. ಯಾರು? ನಮ್ಮ ಶೂರ್ಪಣಖ. ಮೋಹಗೊಂಡು ರಾಮನ ಹತ್ತಿರ ಹೋಗ್ಬಿಟ್ಟು, ರಾಮ, ನಾನು ನಿನ್ನನ್ನು ಮದುವೆ ಆಯ್ತೀನಿ ಅಂತ ಕೇಳಿದಾಗ ರಾಮ ಏನಂತ ಪ್ರತಿ ಉತ್ತರ ಏನು ಕೊಡ್ತಾನೆ ಅಂದರೆ, ಇಲ್ಲ ಶೂರ್ಪಣಖ, ನಾನು ಮೊದಲೇ ಒಂದು ಮದುವೆ ಆಗಿದ್ದೀನಿ, ನಾನು ಏಕಪ್ರತಿಯುಗ್ನ, ಇನ್ನು ಬೇರೆ ಮದುವೆ ಆಗಲ್ಲ ಅಂದಾಗ ನೆಕ್ಸ್ಟು ನಮ್ಮ ಲಕ್ಷ್ಮಣ ತೊಳಿತಾಳೆ. ಲಕ್ಷ್ಮಣ, ನಾನು ನಿನ್ನ ಮದುವೆ ಆಯ್ತೀನಿ ಅಂತ ಕೇಳಿದಾಗ ಲಕ್ಷ್ಮಣ ಹೇಳ್ತಾನೆ. ಲಕ್ಷ್ಮಣ ಸೈಲೆಂಟ್, ಏನು ಪ್ರತಿ ಉತ್ತರ ಕೊಡದೆ ಅವನ ಬಾಣದಿಂದ, ಬಿಲ್ಲಿನಿಂದ ಅವನ ಮೂಗಿಗೆ ಹೊಡೆದು ಮೂಕಲ್ಲಿ ರಕ್ತ ಬರ್ಸ್ತಾನೆ. ಆ ಸಂಗತಿಯನ್ನು ಅವನ ಅಣ್ಣನಾದಂಥ ರಾವಣನಿಗೆ ನಮ್ಮ ಶೂರ್ಪಣಖ ತಿಳಿಸ್ತಾಳೆ. ಆ ಸಂಗತಿಯನ್ನು ಕೇಳಿ ಕೆರಳಿ ನಮ್ಮ ರಾವಣ ಏನು ಮಾಡ್ತಾನೆ ಅಂದರೆ, ನೆಕ್ಸ್ಟ್ ಇನ್ನೊಂದು ದಿನ ಆ ವನಕ್ಕೆ ಬಂದು ನೋಡಿದಾಗ ಅಲ್ಲಿ ಮೂವರನ್ನು ನೋಡಿದಾಗ ಅಲ್ಲಿ ಸೀತೆಯ ಮೇಲೆ ಆಕರ್ಷಣೆಗೆ ಒಳಗಾಗ್ತಾನೆ. ಯಾರು? ರಾವಣ. ಈ ಆಕರ್ಷಣೆಗೆ ಒಳಗಾಗಿ ಒಂದು ಮಾಯಾ ಜಿಂಕೆ ಅವತಾರ ತಾಳ್ತಾನೆ. ಆ ಜಿಂಕೆ ಫಲ ಅಂತ ಹೊಳೆತಿರುವ ಕಣ್ಣುಗಳು ಕಂಗೊಳಿಸುತ್ತಿರ್ತದೆ. ಅದರಿಂದ ಆ ಜಿಂಕೆಯನ್ನು ನೋಡಿ ನಮ್ಮ ಸೀತೆಯವರು ಆಕರ್ಷಕ್ಕೆ ಒಳಗಾಗ್ತಾರೆ. ಆಕರ್ಷಕ್ಕೆ ಒಳಗಾಗ್ಬಿಟ್ಟು ರಾಮನಿಗೆ ಹೇಳ್ತಾನೆ, ರಾಮ, ನನಗೆ ಆ ಜಿಂಕೆ ಬೇಕು, ಆ ಜಿಂಕೆ ಏನು ಈ ಥರ ವಿಶೇಷತೆಯನ್ನು ಒಳಗೊಂಡಿದೆ ಅಂತ ಹೇಳಿದಾಗ ರಾಮ ಹೇಳ್ತಾನೆ, ಅದೊಂದು ವಿಚಿತ್ರವಾಗಿದೆ, ಈ ಜಿಂಕೆ ಬೇಡ, ಇನ್ನು ನಮ್ಮ ವನದಲ್ಲಿ ಬೇರೆ ಬೇರೆ ರೀತಿಯ ಜಿಂಕೆಗಳು, ಅದನ್ನ ನಾನು ತಂದ್ಕೊಡ್ತೀನಿ ಅಂತ ಹೇಳಿದಾಗ, ಇಲ್ಲ, ನನಗೆ ಅದೇ ಜಿಂಕೆ ಬೇಕು ಎಂದು ನಮ್ಮ ಸೀತೆ ಹೇಳ್ತಾಳೆ. ಅದಕ್ಕೋಸ್ಕರ ನಮ್ಮ ರಾಮ ನಮ್ಮ ಪತಿಯ ಮಾತು ತೆಪ್ಪೋಕ್ಕಾಗುತ್ತೆ ಅಂದ್ಬಿಟ್ಟು ರಾಮ ಆ ಜಿಂಕೆಯನ್ನು ಹಿಂಬಾಲಿಸುತ್ತಾ ಹೋಗ್ತಾ ಇರ್ತಾನೆ. ಆ ಹಿಂಬಾಲಿಸುವ ಸಂದರ್ಭದಲ್ಲಿ ಕೆಲವು ಕ್ಷಣ ಬಿಟ್ಟು ಲಕ್ಷ್ಮಣ ಲಕ್ಷ್ಮಣ ಎಂಬ ಸೌಂಡು ಇಂದು ಪ್ರತಿಧ್ವನಿ ಬರ್ತದೆ. ಆ ಪ್ರತಿಧ್ವನಿ ಯಾವ ರೀತಿ ಅಂತ ಇರುತ್ತೆ ಅಂದರೆ, ಆ ರಾಮ ಯಾವುದೋ ಒಂದು ಸಂಕಷ್ಟಕ್ಕೆ ಈಡಾಗಿರುವವನೇ ಎಂದು ಆ ರೀತಿ ಪ್ರತಿಧ್ವನಿ ಬರ್ತದೆ. ಆ ಪ್ರತಿಧ್ವನಿಯಿಂದ ನಮ್ಮ ಸೀತೆ ಮಾತೆ ಹೇಳ್ತಾಳೆ, ಲಕ್ಷ್ಮಣ, ನೀನು ಹೋಗು, ನಿಮ್ಮ ಅಣ್ಣ ಏನು ಸಂಕಷ್ಟಕ್ಕೆ ಈಡಾಗಿರಬಹುದು, ಈ ರೀತಿ ಲಕ್ಷ್ಮಣ ಅಂತ ಕರೀತಿದ್ದನು, ಹೋಗು ಲಕ್ಷ್ಮಣ ಎಂದಾಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಮಾತೆ, ಇದು ನನ್ನ ಅಣ್ಣನ ಮಾತಲ್ಲ, ಇದು ಬೇರೆ ಯಾರೋ ಶಬ್ದವಾಗಿದೆ ಅಂದ, ಇಲ್ಲ ನೀನು ಹೋಗ್ಲೇಬೇಕು ಅಂದ್ಬಿಟ್ಟು ಕಳಿಸ್ತಾಳೆ. ಆದರೆ ಅದಕ್ಕೆ ಲಕ್ಷ್ಮಣ ಏನು ಮಾಡ್ತಾನೆ ಅಂದರೆ, ಒಂದು ಕಡ್ಡಿಯನ್ನು ಎತ್ತು ಆ ಕುಟೀರದ ಸುತ್ತ ಒಂದು ಗೆರೆಯನ್ನು ಎಳೆತಾನೆ. ಅದನ್ನೇ ಲಕ್ಷ್ಮಣ ರೇಖೆ ಎಂದು ಸಹ ಕರೆಯಲಾಗಿದೆ. ಇವತ್ತಿಗೂ ನಾವು ನೆನೆಸ್ಕೋಬಹುದು. ಏನಂದರೆ, ಇರುವೆಗಳು ಒಂಥರ ಅಂಗಡಿಯಲ್ಲಿ ಇದೆಲ್ಲ ಒಂದು ಚಾಕ್ ಪೀಸ್ ಥರ, ಆ ರೇಖೆಯನ್ನು ಲಕ್ಷ್ಮಣ ರೇಖೆಯನ್ನು ಸಹ ಕರೆಯಲಾಗಿದೆ. ಲಕ್ಷ್ಮಣ ಹೋದ ನಂತರ ನಮ್ಮ ರಾವಣ ಒಂದು ಋಷಿಮುನಿ ಅವತಾರದಲ್ಲಿ ಆ ಕುಟೀರದ ಹತ್ರ ಬಂದು ಋಷಿಮುನಿಯಾಗಿ ಭಿಕ್ಷಾನ್ ದೇವಿ ಎಂದು ಭಿಕ್ಷಾ ಕೇಳ್ತಾನೆ. ಆ ಭಿಕ್ಷಾ ಕೇಳ್ತಾ ಭಿಕ್ಷಾವನ್ನು ಕೊಡಲು ನಮ್ಮ ಸೀತೆ ಮುಂದೆ ಬರ್ತಾಳೆ. ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮ ರಾವಣ ಅವನ ಪ್ರತಿರೂಪವನ್ನು ತಾಳಿ ಸೀತೆಯನ್ನು ವಿಮಾನಯಾನದ ಮೂಲಕ ನಮ್ಮ ಸೀತೆಯನ್ನು ಅಪಹರಣ ಮಾಡಿಕೊಂಡು ತಗೊಳ್ಕೊಂಡು ಹೋಯ್ತಿರ್ತಾನೆ. ಆ ಸಂದರ್ಭದಲ್ಲಿ ಜಟಾಯು ಎಂಬ ಪಕ್ಷಿಯು ನಮ್ಮ ಸೀತೆಯನ್ನು ರಕ್ಷಿಸಲು ಹಲವಾರು ಪರಿಶ್ರಮ ಪಡ್ತಾರೆ. ಆದರೆ ಆ ಪರಿಶ್ರಮ ಸರಿಯಾದ ರೀತಿಯಲ್ಲಿ ಫಲ ಕೊಡೋದಿಲ್ಲ. ಆ ನಮ್ಮ ಜಟಾಯು ಪಕ್ಷಿಯನ್ನು ರಾವಣನ ಕತ್ತಿಯಿಂದ ಆ ರೆಕ್ಕೆಯನ್ನು ಕತ್ತರಿಸ್ತಾನೆ. ಆ ರೆಕ್ಕೆಯನ್ನು ಕತ್ತರಿಸಿ ಜಟಾಯು ಪಕ್ಷಿಯೇ ಉಸಿರನ್ನು ಬಿಡ್ತದೆ. ನಂತರ ನಮ್ಮ ರಾವಣ ಲಂಕೆಯ ದೇಶಕ್ಕೆ ನಮ್ಮ ಸೀತೆಯನ್ನು ಕರೆದುಕೊಂಡು ಹೋಗ್ತಾನೆ ಸರಿ. ಆದರೆ ನಮ್ಮ ರಾವಣ ಸೀತೆಯನ್ನು ಅರಮನೆಗೆ ಕರೆದುಕೊಂಡು ಹೋಗುವುದಿಲ್ಲ. ಏನು ಕಾರಣದಿಂದ ಅರಮನೆಗೆ ಕರ್ಕೊಂಡು ಹೋಗುದಿಲ್ಲ? ಏಕೆ ಅಶೋಕವನದಲ್ಲೇ ಬಿಟ್ಟು ಹೋಗ್ತಾನೆ? ಏನು ಕಾರಣದಿಂದ ರಾವಣ ಏಕೆ ಸೀತೆಯನ್ನು ಮುಟ್ಟಲಿಲ್ಲ, ಏಕೆ ಸೀತೆಯನ್ನು ಬಲಾತ್ಕಾರ ಮಾಡಲಿಲ್ಲ ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರು ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬರ್ ಮಾಡಿ ಮತ್ತು ಶೇರನ್ನು ಮಾಡಬೇಕೆಂದು ಎಲ್ಲರಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು.